ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರು, ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ಈಗ ನವೆಂಬರ್ ಕ್ರಾಂತಿಯ ಒಂದು ಕಿಚ್ಚು ಜೋರಾಗಿ ಕೇಳಿ ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ದೊಡ್ಡ ಸಾಧನೆಯನ್ನ ಮಾಡೋಕೆ ಹೊರಟಿದ್ದಾರೆ. ಈ ಹಿಂದೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿನೇ ಯಾವ ರಾಜಕೀಯ ನಾಯಕನೂ ಕೂಡ ಮಾಡಲಾಗದಂತಹ ಒಂದು ಸಾಧನೆಯನ್ನ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಅವರೀಗ ಒಂದು ದಾಪುಗಾಲನ್ನು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನಾ ಸಾಧನೆ? ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಿರುವಾಗಲೇ ಈ ರೀತಿಯ ಒಂದು ಸಾಧನೆಯನ್ನು ಮಾಡೋಕೆ ಮುಂದಾಗಿದ್ದಾರೆ ಅಂದರೆ ಅದು ಏನಿರಬಹುದು? ಯಾಕಂದರೆ ರಾಜಕೀಯದಲ್ಲಿ ಸಿದ್ದರಾಮಯ್ಯಗೆ ಇರುವಂತಹ ಒಂದು ವರ್ಚಸ್ಸು, ಒಂದು ಜನರ ಪ್ರೀತಿ ಅದು ಬೇರೆ ಲೆವೆಲ್ಗೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಇಳಿತಾರೆ, ಚೇಂಜ್ ಆಗ್ತಾರೆ, ಸಿಎಂ ಬದಲಾವಣೆ ಆಗುತ್ತೆ ಅಂತ ಸಾಕಷ್ಟು ನಾಯಕರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಂಬಿಕೆ ಇದೆ. ಹೀಗಿರುವಾಗಲೇ ಇಂಥ ಒಂದು ಸಾಧನೆ ಮಾಡೋಕೆ ಹೊರಟಿದ್ದಾರಂತೆ. ಏನಂದ್ರೆ ನೋಡಿ, ನಮ್ಮ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಯಾರೂ ಕೂಡ ಒಂದು ಸುಮಾರು ಅಧಿಕ ವರ್ಷಗಳ ಕಾಲ ಸಿಎಂ ಆಗಿದ್ರು ದೇವರಾಜ್ ಅರಸು ಅವರು. ಅವರ ಒಂದು ದಾಖಲೆಯನ್ನೇ ಮುರಿಯೋಕೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೌದು, ನಿಜ. ಯಾಕೆ ಅಂತಂದರೆ ಸಿಎಂ ಸಿದ್ದರಾಮಯ್ಯ ಅವರು ಈಗ 2ನೇ ಟರ್ಮ್ಗೆ ಸಿಎಂ ಆಗಿ ಒಂದು ಅಧಿಕಾರದಲ್ಲಿದ್ದಾರೆ, ಮುಂದುವರಿತಾ ಇದ್ದಾರೆ. ಅವರೇನಾದರೂ ಇನ್ನೂ ಕೂಡ ಅದೇ ರೀತಿಯಾಗಿ ಮುಂದುವರೆದ್ರೆ ನಿಜಕ್ಕೂ ಕೂಡ ದೇವರಾಜ್ ಅರಸು ಅವರ ಒಂದು ಅಧಿಕಾರಾವಧಿ ಏನಿತ್ತು, ಅವರು ಎಷ್ಟು ವರ್ಷ ಒಂದು ಆಳ್ವಿಕೆಯನ್ನು ಮಾಡಿದ್ರು ಸಿಎಂ ಆಗಿ ಅಧಿಕಾರದಲ್ಲಿದ್ದರು, ಆ ಒಂದು ಅಧಿಕಾರದ ಅವಧಿಯನ್ನು ದಾಟಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಅಂದುಕೊಂಡಂತೆ ಎಲ್ಲವೂ ಕೂಡ ಚೆನ್ನಾಗಿದ್ದು ಬದಲಾವಣೆ ಆಗದೆ ಹೋದರೆ ಈ ಒಂದು ಸಾಧನೆಯನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಒಂದು ಕಡೆ DCM DK ಶಿವಕುಮಾರ್ ಅವರು ನನಗೂ ಕೂಡ ಸಿಎಂ ಸ್ಥಾನ ಬೇಕು ಅಂತ ಆಕಾಂಕ್ಷಿಯಾಗಿ ಪ್ರಬಲವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂತಹ ಬೇರೆ ಬೇರೆ ನಾಯಕರು ಕೂಡ ನಮಗೂ ಕೂಡ ಸಿಎಂ ಸ್ಥಾನ ಬೇಕು, ನಾವು ಕೂಡ ಆಕಾಂಕ್ಷಿಗಳು ಅಂತ ಕೇಳಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ದಲಿತ ಸಿಎಂನ ಒಂದು ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಒದ್ದಾಟಗಳು, ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು ಇರುವಾಗ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯವರು ನಾನು ಯಾವುದಕ್ಕೂ ಕೂಡ ಜಗ್ಗಲ್ಲ ಅನ್ನುವಂಥ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದರೆ ಯಾವಾಗ ಈ ಒಂದು ಅತ್ಯಧಿಕ ಅವಧಿಯ ಒಂದು ಸೇವೆಯನ್ನು ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಬರೀತಾರೆ ಅಂತ ನಾವು ನೋಡೋದಾದ್ರೆ ನೋಡಿ, ಜನವರಿ 5ನೇ ತಾರೀಕು ತನಕ ಸಿಎಂ ಸಿದ್ದರಾಮಯ್ಯ ಅವರು ಅವರ ಒಂದು ಸಿಎಂ ಸ್ಥಾನದಲ್ಲಿನೇ ಇದ್ರೆ ಮುಂದೇನು 2026 ಜನವರಿ 5ನೇ ತಾರೀಕು ತನಕ ಅವರು ಇದ್ರೆ ಅವರೇ ಅತಿ ಹೆಚ್ಚು ಕರ್ನಾಟಕದಲ್ಲಿ ಸಿಎಂ ಆಗಿ ಸೇವೆಯನ್ನು ಸಲ್ಲಿಸಿದಂತಹ ಒಬ್ಬ ಮುಖ್ಯಮಂತ್ರಿ ಎನ್ನುವಂತಹ ಒಂದು ಇತಿಹಾಸವನ್ನು ಬರೀತಾರೆ. ಈ ಹಿಂದೆ ಸಿಎಂ ಆಗಿದ್ದಂತಹ ಮಾಜಿ ದೇವರಾಜ್ ಅರಸು ಏನಿದ್ದಾರೆ, ಮಾಜಿ ಸಿಎಂ ದೇವರಾಜ್ ಅರಸು ಅವರು ಒಂದು ದಾಖಲೆ ಮಾಡಿದ್ರು. ಅದನ್ನು ಇಲ್ಲಿವರೆಗೂ ಕೂಡ ಯಾರು ಮುರಿದಿರೋಕೆ ಸಾಧ್ಯ ಆಗಿಲ್ಲ ಕರ್ನಾಟಕದಲ್ಲಿ. ಈಗ ಆ ಒಂದು ದಾಖಲೆಯನ್ನು ಮುರಿಯೋಕೆ ಸಿಎಂ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಅವರನ್ನು ಸರಿಗಟ್ಟುವಲ್ಲಿ ಇನ್ನೇನು ಕೆಲವು ದಿನಗಳಿದೆ. ನವೆಂಬರ್ ತಿಂಗಳು, ಡಿಸೆಂಬರ್ ಮುಗಿದು ಜನವರಿ 5ಕ್ಕೆ ಹೋದರೆ ಆ ಒಂದು ದಾಖಲೆಯನ್ನು ಮುರಿತಾರೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಒಂದು ಕೆಲವೊಂದು ಬಿಕ್ಕಟ್ಟುಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಿಎಂ ಇಳಿದೇ ಇದ್ರೆ ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಒಂದು ಐತಿಹಾಸಿಕ ಒಂದು ದಾಖಲೆಯನ್ನು ಬರೀತಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಎಂದೂ ಕೂಡ ಯಾರೂ ಕೂಡ ಮಾಡಲಾಗದಂತಹ ಒಂದು ಕಾರ್ಯಕ್ಕೆ ಅಥವಾ ಒಂದು ದಾಖಲೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಾಕ್ಷಿಯಾಗ್ತಾರೆ. ದೇವರಾಜ್ ಅರಸು ಏನಿದ್ರು ಅವರು ಒಬ್ಬ ಧೀಮಂತ ನಾಯಕರು. ಅವರ ಆಡಳಿತದಲ್ಲಿ ಸಾಕಷ್ಟು ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಗುರುತಿಸಿಕೊಂಡಿದ್ದಾರೆ ಯಾವ ರೀತಿಯಾಗಿ ಆಡಳಿತವನ್ನು ಮಾಡಬೇಕು. ಅನೇಕ ವರ್ಷಗಳ ಕಾಲ ಸಿಎಂ ಆಗಿದ್ದವರು ಕರ್ನಾಟಕದಲ್ಲಿ. ಹೀಗಾಗಿ ಅದೇ ರೀತಿಯಲ್ಲಿ ಸಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ. ಹಾಗಾದರೆ ಸಿಎಂ ಸಿದ್ದರಾಮಯ್ಯ ಅವರು ಏನಾಗಿದ್ದಾರೆ, ಇವರು ಒಂದು ಸಾಧನೆ ಮಾಡ್ತಾ ಇದ್ದಾರೆ. ದೇವರಾಜ್ ಅರಸು ಅವರು ಈ ಹಿಂದೆ ಎಷ್ಟು ವರ್ಷ ಸಿಎಂ ಆಗಿದ್ರು ಅದನ್ನು ನಾವು ನೋಡಬೇಕಾಗುತ್ತೆ. ನೋಡಿ, ದೇವರಾಜ್ ಅರಸು ಅವರು 7 ವರ್ಷ 7 ತಿಂಗಳು 20 ದಿನಗಳ ಕಾಲ ಮುಖ್ಯಮಂತ್ರಿ ಒಂದು ಸ್ಥಾನದಲ್ಲಿದ್ದುಕೊಂಡು ಕರ್ನಾಟಕದ ಜನರ ಒಂದು ಸೇವೆಯನ್ನು ಮಾಡಿದ್ರು. ಅವರು 1972 ಮಾರ್ಚ್ 20ರಿಂದ 1977 ಡಿಸೆಂಬರ್ 31ರವರೆಗೆ ಇದ್ದರು. ಅದಾದ ನಂತರ 2ನೇ ಟರ್ಮ್ಗೆ 1978 ಫೆಬ್ರವರಿ 28ರಿಂದ 1980 ಜನವರಿ 7ರವರೆಗೆ 2 ಅವಧಿಯಲ್ಲಿ ಸಿಎಂ ಆಗಿ ಸೇವೆಯನ್ನು ಮಾಡಿರ್ತಾರೆ. ಇಂತಹ ಒಂದು ದೇವರಾಜ್ ಅರಸು ಅವರ ಈ ಒಂದು ಸಾಧನೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಈಗ ಸರಿಗಟ್ಟುವ ಒಂದು ದಿನಗಳನ್ನು ಕಳೀತಾ ಇದ್ದಾರೆ. ಒಂದೊಂದೇ ದಿನಗಳ ಮುಂದೆ ಹೋಗ್ತಾ ಇದ್ದಾರೆ. ಹಾಗಾದರೆ ನಾವು ಸಿಎಂ ಸಿದ್ದರಾಮಯ್ಯ ಅವರ ಒಂದು ರಾಜಕೀಯ ಜರ್ನಿಯನ್ನು ಕೂಡ ನೋಡಬೇಕು. ಹೇಗೆ ಬಂದರು ಇವರು, ಇಷ್ಟು ಒಂದು ವರ್ಷಗಳ ಕಾಲ
ಅಂತಹ ಒಂದು ಧೀಮಂತ ನಾಯಕನ ದೇವರಾಜ್ ಅರಸು ಅವರ ಒಂದು ದಾಖಲೆಯನ್ನು ಮುರಿಬೇಕಂದ್ರೆ ರಾಜಕೀಯದಲ್ಲಿ ಇವರು ಪಟ್ಟಂತಹ ಒಂದು ಕಷ್ಟ ಮತ್ತು ಒಂದೊಂದೇ ಮೆಟ್ಟಲುಗಳನ್ನು ಯಾವ ರೀತಿಯಾಗಿ ಹತ್ಕೊಂಡು ಬಂದರು ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ನೋಡಿ, CM ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಹೆಸರಾಂತ ನಾಯಕರು, ಕಾಂಗ್ರೆಸ್ನಲ್ಲಿ ಒಬ್ಬ ಅಧಿಷ್ಠ ನಾಯಕ. ಕಾಂಗ್ರೆಸ್ಗೂ ಬರೋದಕ್ಕೂ ಮುಂಚೆ ಇವರು JDSನಲ್ಲಿದ್ದರು. ಕಾಂಗ್ರೆಸ್ಗೆ ಬಂದ ಮೇಲೆ ಇವರು ಮುಖ್ಯಮಂತ್ರಿ ಆಗ್ತಾರೆ. ತಮ್ಮದೇ ಆದಂಥ ರೀತಿಯಲ್ಲಿ ಮಾತಿನ ಒಂದು ಶೈಲಿಯಲ್ಲಿ ಜನರ ಒಂದು ಮನಸ್ಸನ್ನು ಕದೀತಾರೆ. ಮತ್ತು ಅವರೇನು ಗದರಿಸುವಂಥ ಶೈಲಿ ಕೂಡ ಸಾಕಷ್ಟು ಜನರಿಗೆ ಇಷ್ಟ. 2023ರಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಪ್ರಸ್ತುತವಾಗಿ. ಆದರೆ ಈ ಹಿಂದೆ 2013ರಿಂದ 2018ರವರೆಗೆ CM ಆಗಿದ್ದರು ಅವರು. ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಏನಿದೆ, ದೇವರಾಜ್ ಅರಸು ನಂತರ ಪೂರ್ಣಾವಧಿಯ ಒಂದು 5 ವರ್ಷದ ಅವಧಿಯನ್ನು ಮುಗಿಸಿದಂತಹ ಒಂದು CM ಅಂತ ಸಿದ್ದರಾಮಯ್ಯ ಅವರಿಗೆ ಆ ಒಂದು ಹೆಸರಿರೋದು. ಈಗ ಎರಡನೇ ಒಂದು ವ್ಯಕ್ತಿ ಆಗ್ತಾರೆ ಇವರು, ಜಾಸ್ತಿ ಒಂದು ವರ್ಷ CM ಆಗಿರುವಂಥವ್ರು. ಆದರೆ ಜನವರಿ 5ರ ಮೇಲೆ ಇವರು ಹೋಗ್ಬಿಟ್ರೆ ದೇವರಾಜ್ ಅರಸು ಅವರನ್ನೇ ಹಿಂದೆ ಹಾಕಿ ಹೋಗ್ತಾರೆ. ಇವರೇ ಮೊದಲಿಗರಾಗಿ ನಿಲ್ತಾರೆ. ದೇವರಾಜ್ ಅರಸು ಅವರು 2ನೇ ಸ್ಥಾನಕ್ಕೆ ಬರ್ತಾರೆ. ನಿಜಕ್ಕೂ ಕೂಡ CM ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿದಂತಹ ವ್ಯಕ್ತಿ ಅನ್ನುವಂಥ ಒಂದು ದಾಖಲೆ ಕೂಡ ಅವರ ಹೆಸರಲ್ಲೇ ಇರುವಂಥದ್ದು. ಹೀಗಾಗಿ ಏನು ಭಾರತೀಯ ಕಾಂಗ್ರೆಸ್ಗೆ ಸೇರಿದಾಗಿನಿಂದ ಪ್ರಸ್ತುತ ಏನಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 2023ರಿಂದ ವರ್ಣಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿದರು. ಈ ಹಿಂದೆ 2008ರಿಂದ 2018ರವರೆಗೆ ಬಾದಾಮಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು, ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರು. 2018ರಿಂದ 2023ರವರೆಗೆ ಚಾಮುಂಡೇಶ್ವರಿ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿದ್ದರು. ಅದಕ್ಕೂ ಹಿಂದೆ 2004ರಿಂದ 2007ರವರೆಗೆ ಮತ್ತು 1994ರಿಂದ 1999ರವರೆಗೆ, ಅದಾದ ನಂತರ 1983ರಿಂದ 89ರವರೆಗೆ ಕರ್ನಾಟಕ ಒಂದು ವಿಧಾನಸಭೆಯ ಒಂದು ಪ್ರತಿನಿಧಿಯಾಗಿರುತ್ತಾರೆ. ಆಗ ಜನತಾದಳ ಮತ್ತು ಜನತಾದಳ ಜಾತ್ಯತೀತ ಒಂದು ಸದಸ್ಯರಾಗಿರ್ತಾರೆ 1996ರಿಂದ 1999ರವರೆಗೆ. 2004, 2005ರಿಂದ 5ರವರೆಗೆ ಏನು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಕೂಡ ಆವಾಗ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಇದಕ್ಕೂ ಮುಂಚೆ ಮುಖ್ಯಮಂತ್ರಿ ಆಗೋದಕ್ಕೂ ಮುಂಚೆ ದಳದಲ್ಲಿದ್ದ. ಮತ್ತು ಆಮೇಲೆ 2019ರಿಂದ 23ರವರೆಗೆ ಮತ್ತು 2009ರಿಂದ 13ರವರೆಗೆ ಎರಡೂ ಒಂದು ಸಂದರ್ಭಗಳಲ್ಲಿ ಇವರು ಏನಾಗಿರ್ತಾರೆ ಅಂದರೆ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಇವರು ಸೇವೆಯನ್ನು ಮಾಡಿರ್ತಾರೆ ಸಿದ್ದರಾಮಯ್ಯ ಅವರು. ಇದೇ ರೀತಿಯಾಗಿ ಹಲವು ವರ್ಷಗಳ ಕಾಲ ಜನತಾ ಪರಿವಾರದ ಒಂದು ವಿವಿಧ ಬಣಗಳಲ್ಲಿ ಸದಸ್ಯರಾಗಿ ಗುರುತಿಸಿಕೊಂಡಿರ್ತಾರೆ. ಅಲ್ಲಿ ಕೂಡ ಸಕ್ರಿಯವಾಗಿರ್ತಾರೆ. ಅವರಿಗೆ ಅಲ್ಲಿ ಕೂಡ ಒಂದು ದೊಡ್ಡ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ. ಇದೇ ಜನವರಿಯಲ್ಲಿ ಏನು ದೇವರಾಜ್ ಅರಸು ಅವ್ರನ್ನ ಹಿಂದೆ ಹಾಕ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು. ಈಗ 2ನೇ ಅವಧಿಯಲ್ಲಿ ಏನಿದ್ದಾರೆ, ನಾವು ಈಗಾಗಲೇ ಹೇಳಿದಾಗ ಜನವರಿಗೆ ಆಗ್ತಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಯಾರು ಮಾಡೋಕ್ಕೆ ಆಗದೇ ಇರುವಂತಹ ಒಂದು ಇತಿಹಾಸವನ್ನು ಬರೆಯೋಕೆ ಈಗ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಪೂರ್ಣಾವಧಿ ಏನಾದರೂ ಇದ್ದು ಬಿಟ್ರೆ ಅವರ ಒಂದು ಇನ್ನೂ ಲೆವೆಲ್ಲೇ ಬೇರೆ ಆಗಿಬಿಡುತ್ತೆ. ಅತ್ಯಧಿಕ ಒಂದು ಸೇವನೆ ಸಲ್ಲಿಸಿದಂಥ ಒಂದು ಕೀರ್ತಿ ಸಿದ್ದರಾಮಯ್ಯ ಹೆಸರಲ್ಲಿನೇ ಬರೆದಿಡಬೇಕಾಗುತ್ತೆ. ಅವರ ಒಂದು ಈ ಒಂದು ದಾಖಲೆಯನ್ನು ಮುರಿಯೋಕೆ ಇನ್ನು ಸುಮಾರು ವರ್ಷಗಳೇ ಆಗಬಹುದು, ಬೇರೆ ಯಾರೇ ಬಂದರೂ ಕೂಡ. ಯಾಕಂತಂದರೆ ಸಕ್ರಿಯವಾಗಿ 5 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದುಕೊಂಡು ನಡೆಸಿಕೊಂಡು ಎಲ್ಲ ಏನು ಟೀಕೆಗಳು ಬರುತ್ತೆ, ಆರೋಪಗಳು ಬರುತ್ತೆ, ಒತ್ತಡಗಳು ಬರುತ್ತೆ, ಅದನ್ನೆಲ್ಲವನ್ನು ಕೂಡ ತಡೆದುಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಮುಂದುವರಿಬೇಕು ಅಂದರೆ ಅದಕ್ಕೆ ಒಂದು ಘಟಿಸಬೇಕು. ಅದು CM ಸಿದ್ದರಾಮಯ್ಯ ಅವರಲ್ಲಿದೆ. ಹೀಗಾಗಿ ಅವರು ಈ ರೀತಿಯಾದ ಒಂದು ದಾಖಲೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯ ಅವರ ಒಂದು ಹಂತ ಏನಿದೆ ನಡೆದುಕೊಂಡು ಬಂದ ದಾರಿಗಳು ಈಗ ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಕೌಂಟ್ ಡೌನ್ ಶುರುವಾಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ CM ಸಿದ್ದರಾಮಯ್ಯ ಅವರೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಈ ಒಂದು 5 ವರ್ಷವನ್ನು ಪೂರೈಸ್ತಾರೆ. ಈಗೇನು 2.5 ವರ್ಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ 2.5 ವರ್ಷ ಅವರೇ ಇದ್ದು ಬಿಟ್ಟರೆ ಅವರ ಒಂದು ದಾಖಲೆಯನ್ನು ಮುರಿಯೋಕೆ ಇನ್ನು ಸುಮಾರು ವರ್ಷಗಳೇ ಬೇಕು. ಹೀಗಾಗಿ CM ಸಿದ್ದರಾಮಯ್ಯ ಅವರು ಈಗ ಒಂದು ಹೊಸ ದಾಖಲೆಯನ್ನು ಬರೆಯೋಕ್ಕೆ ಹೊರಟಿದ್ದಾರೆ. ಅದು ದೇವರಾಜು ಅರಸು ಅವರ ಒಂದು ಆಡಳಿತ ಏನಿದೆ, ದೀರ್ಘಾವಳಿತ ಒಂದು ಆಡಳಿತ, ಅದನ್ನು ಒಂದು ಸರಿಗಟ್ಟೋಕೆ ಈಗ ಮುಂದೆ ಹೋಗ್ತಾ ಇದ್ದಾರೆ. ವೀಕ್ಷಕರೇ, ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.